ನಮಸ್ಕಾರ ಸ್ನೇಹಿತರೆ, ನಿಮಗೆ ಈ ದಿನದ ಎಪಿಸೋಡ್ಗೆ ಸುಸ್ವಾಗತ. ಈ ದಿನ ನಾನು ಪಾಸಿಟಿವ್ ಅಫರ್ಮೇಷನ್ಸ್ ಬಗ್ಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಪಾಸಿಟಿವಿಟಿ ಬೆಳೆಸ್ಕೊಳ್ಳೋದಕ್ಕೆ ಒಂದು ಸರಳ ಉಪಾಯ ಅಂದರೆ ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ಕೊಳ್ಳೋದು. ಅಂದರೆ ಧನಾತ್ಮಕ ದೃಢೀಕರಣ ಅಂತ ಒಂದಿದೆ ಅಫರ್ಮೇಷನ್ಸ್. ಅದನ್ನು ಪ್ರತಿದಿನ ಹೇಳ್ಕೊಂಡ್ರೆ ಅಟ್ಲೀಸ್ಟ್ 3-5 ಸಲ ಹೇಳ್ಕೊಂಡ್ರೆ ಇಡೀ ದಿನ ನಾವು ಪಾಸಿಟಿವ್ ಇಂದ ನಮ್ಮ ಮನಸ್ಸನ್ನ ಧನಾತ್ಮಕವಾಗಿ ಇಟ್ಕೋಬೋದು. ಉದಾಹರಣೆಗೆ, ಪ್ರತಿದಿನ ಖುಷಿಯಿಂದ ಕೂಡಿದೆ, ಇದು ಒಂದು ಉದಾಹರಣೆ. ಸೊ ಇದು ಪಾಸಿಟಿವ್ ಅಫರ್ಮೇಷನ್. ಸೊ ಬೆಳಿಗ್ಗೆ ಎದ್ದ ಕೂಡಲೇ ಈ ದಿನ ತುಂಬ ಖುಷಿಯಿಂದ ಕೂಡಿದೆ, ಈ ದಿನ ತುಂಬ ಪ್ರೊಡಕ್ಟಿವ್ ಆಗುತ್ತೆ, ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಈ ದಿನ, ಹೀಗೆ ನಮಗೆ ನಾವು ಹೇಳ್ಕೊಂಡ್ರೆ, ಸೊ 5 ಸಲ ಅಂದರೆ ಒಟ್ಟಿಗೆ ಹೇಳ್ಕೋಬೇಕು ಅಂತಿಲ್ಲ, ಗ್ಯಾಪ್ನಲ್ಲೂ ಹೇಳ್ಕೋಬೋದು. ಹೇಳ್ಕೊಂಡ್ರೆ ಖಂಡಿತ ಅದರಿಂದ ಹೆಲ್ಪ್ ಆಗುತ್ತೆ. ಅದು ನಮ್ಮ ಮನಸ್ಥಿತಿ ಪಾಸಿಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವತ್ತು ನಾನು ಒಂದು ವಾರಕ್ಕಾಗೋಷ್ಟು ಅಂದರೆ 7 ಪಾಸಿಟಿವ್ ಅಫರ್ಮೇಷನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ, ಶೇರ್ ಮಾಡ್ತೀನಿ. ಇದನ್ನು ಅಟ್ಲೀಸ್ಟ್ ನಾನು ಹೇಳಿದಾಗೆ 3-5 ಸಲ ಪ್ರತಿದಿನ ಹೇಳ್ಕೊಂಡ್ರೆ ನೀವು ಕೂಡ ಅದನ್ನು ಪಾಸಿಟಿವ್, ಸಪೋಸ್ ಕೆಲವು ಸಲ ನಮ್ಮ ನೆಗೆಟಿವ್ ಇದಾಗಿ ಹೋಗ್ಬಿಡುತ್ತೆ ಯೋಚನೆ, ಅದನ್ನು ಪಾಸಿಟಿವಿಟಿಗೆ ಕನ್ವರ್ಟ್ ಮಾಡ್ಕೋಬಹುದು. ಹಾಗೆ ನೀವು ಕೂಡ ನಿಮ್ಮದೇ ಆದ ಸ್ವಂತ ಅಫರ್ಮೇಷನ್ಸ್ನ ಕ್ರಿಯೇಟ್ ಮಾಡ್ಕೋಬಹುದು. ಈಗ ಹೇಳಿರೋದೇ ಮಾಡಬೇಕು ಅಂತಿಲ್ಲ, ಇಲ್ಲ ಆನ್ಲೈನ್ ಕೂಡ ಸರ್ಚ್ ಮಾಡ್ಬೋದು. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ನಿಮಗೆ ತುಂಬ ಪಾಸಿಟಿವ್ ಅಫರ್ಮೇಷನ್ಸ್ ನಿಮಗೆ ಸಿಕ್ಕುತ್ತೆ. ನಿಮಗೆ ಯಾವುದು ನಿಮಗೆ ಚೆನ್ನಾಗಿ ಅನಿಸುತ್ತೋ ಅದನ್ನು ನೀವು ಆರಿಸ್ಕೊಂಡು ಪ್ರತಿದಿನ ಅದನ್ನು ಪ್ರಾಕ್ಟೀಸ್ ಮಾಡಬಹುದು. ಪ್ರತಿದಿನ ಬೆಳಗ್ಗೆ ಎದ್ದ ಮೇಲೆ ಹೀಗೆ ಒಂದೊಂದು ದಿನ ಒಂದೇ ಒಂದು ಅಫರ್ಮೇಷನ್ ಇಟ್ಕೊಂಡು ಅಟ್ಲೀಸ್ಟ್ 3-5 ಸಲ ಹೇಳ್ಕೊಂಡ್ರೆ ಇಡೀ ದಿನ ನಿಮಗೆ ಖಂಡಿತ ಅದರಿಂದ ಹೆಲ್ಪ್ ಆಗುತ್ತೆ. ನೆಗೆಟಿವ್ ಅಥವಾ ಋಣಾತ್ಮಕವಾಗಿ ನೀವು ಯೋಚನೆ ಮಾಡ್ತಾಯಿದ್ರೆ ಅದು ಪಾಸಿಟಿವ್ ಧನಾತ್ಮಕ ಕಡೆಗೆ ಅದನ್ನು ನಿಮ್ಮ ಮನಸ್ಸನ್ನ ಚೇಂಜ್ ಮಾಡುತ್ತೆ, ಪಾಸಿಟಿವಿಟಿ ಚೆನ್ನಾಗಿ ಬರುತ್ತೆ. ಸೊ ನಾನೀಗ ಉದಾಹರಣೆ ಒಂದು 7 ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಪಾಸಿಟಿವ್ ಅಫರ್ಮೇಷನ್ಸ್ನ. ಮೊದಲನೇದು, ಪ್ರತಿದಿನ ನನಗೆ ಸಂತೋಷದಿಂದ ಮತ್ತು ಆಶಾವಾದದಿಂದ ತುಂಬಿಕೊಂಡು ಬರುತ್ತದೆ. ಪ್ರತಿದಿನವೂ ನನಗೆ ಸಂತೋಷದಿಂದ ಮತ್ತು ಆಶಾವಾದದಿಂದ ತುಂಬಿಕೊಂಡು ಬರುತ್ತದೆ. ಎರಡನೇದು, ಜೀವನ ಒಂದು ಸುಂದರವಾದ ಉಡುಗೊರೆ. ಮೂರನೇದು, ಈ ದಿನ ನಾನು ದಯಾಳುವಾಗಿ, ಬುದ್ಧಿವಂತನಾಗಿ ಹಾಗೂ ಚುರುಕಾಗಿ ಇರುತ್ತೇನೆ. ಚುರುಕಾಗಿ ಅಂದರೆ ಸ್ಮಾರ್ಟ್ ಆಗಿ. ನಾಲ್ಕನೇದು, ನಾನು ಖುಷಿ ಮತ್ತು ಸಂತೋಷದ ಚುಂಬಕ ಅಂದರೆ ಮ್ಯಾಗ್ನೆಟ್, ನಾನು ಹ್ಯಾಪಿನೆಸ್ನ ಮ್ಯಾಗ್ನೆಟ್. ಐದನೇದು, ನಾನು ತುಂಬ ತೊಂದರೆ ಕೊಡುತ್ತಿರುವ ಯೋಚನೆಗಳನ್ನು ಹಾಗೆ ನನ್ನ ಶಕ್ತಿಯನ್ನು ಕ್ಷೀಣಿಸುವಂತೆ ಮಾಡುವ ಯೋಚನೆಗಳಿಂದ ದೂರ ಇರುತ್ತೇನೆ, ಅವುಗಳನ್ನು ಬಿಟ್ಟು ಬಿಡುತ್ತೇನೆ. ಆರನೇದು, ನನ್ನ ಸಮಸ್ಯೆಗೆ ಉತ್ತರ ನನ್ನ ಎದುರೇ ಇದೆ, ಅದು ಈಗ ಕಾಣಿಸದೇ ಹೋಗಬಹುದು, ಈಗ ಕಾಣಿಸದೇ ಹೋದರೂ ಕೂಡ ಸ್ವಲ್ಪ ಸಮಯದ ನಂತರ ನನಗೆ ಕಾಣಿಸಿಕೊಳ್ಳುತ್ತದೆ. ಏಳನೇದು, ನಾನು ಪ್ರತಿದಿನ ನೆನ್ನೆಗಿಂತ ಉತ್ತಮವಾಗಿ ಬೆಳೆಯುತ್ತಿದ್ದೇನೆ. ಅಂದರೆ ನಾನು ಪ್ರತಿದಿನ ನೆನ್ನೆಗಿಂತ ಬೆಟರ್ ವರ್ಷನ್ ಆಗ್ತಾ ಇದ್ದೀನಿ, ನೆನ್ನೆಗಿಂತ ನನ್ನ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ನನ್ನಲ್ಲಿ, ನೆನ್ನೆಗಿಂತ ಈ ದಿನ ನನ್ನಲ್ಲಿ ಎಲ್ಲ ರೀತಿಯಲ್ಲೂ ಇಂಪ್ರೂವ್ಮೆಂಟ್ಸ್ ಕಾಣಿಸ್ಕೊಳ್ತಾ ಇದೆ. ಸೊ ಹೀಗೆ ನಾನು 7 ಅಫರ್ಮೇಷನ್ಸ್ ಹೇಳಿದ್ದೀನಿ. ಇವತ್ತಿಂದ ಒಂದು ವಾರಕ್ಕೆ ತನಕ ನೀವು ಇದನ್ನು ಉಪಯೋಗಿಸ್ಬೋದು. ಇವತ್ತು ಒಂದು ಅಫರ್ಮೇಷನ್ನು, ನಾಳೆ ಒಂದು, ಹೀಗೆ ಪ್ರತಿದಿನ 7 ಅಫರ್ಮೇಷನ್ನು 7 ದಿನ ನೀವು ಉಪಯೋಗಿಸ್ಕೊಂಡು ನೀವು 3-5 ಸಲ ಹೇಳ್ಕೊಂಡು ನೋಡಿ. ಸೊ ಪ್ರತಿದಿನ ಇದನ್ನು ಮಾಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಖಂಡಿತ ಹೇಳಿ ನನಗೆ. ಸೊ ಇದನ್ನು ಹೇಳ್ಕೊಬೇಕಾದ್ರೆ ನಿಮಗೆ ನಂಬಿಕೆ ಇರಬೇಕು. ಹೌದು, ಇದರಿಂದ ನಂಗೆ ಚೆನ್ನಾಗಾಗುತ್ತೆ ಅಂತ ನಂಬಿಕೆಯಿಂದ ನೀವು ಹೇಳ್ಕೊಂಡ್ರೆ ಅದರಿಂದ ನಿಮಗೆ ಪಾಸಿಟಿವಿಟಿ ಕಾಣಿಸ್ಕೊಳ್ಳುತ್ತೆ, ಧನಾತ್ಮಕ ಪರಿಣಾಮ ಖಂಡಿತ ಕಾಣಿಸುತ್ತೆ. ನೀವೇ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ನೋಡಿ. ಹಾಗೆಯೇ ನಿಮ್ಗೆ ಹೇಗೆ ಅನ್ನಿಸ್ತು ಇದು ನಿಮ್ಮದು ಎಕ್ಸ್ಪೀರಿಯೆನ್ಸ್ನ ನನಗೆ ಖಂಡಿತ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ನಳಿನೀಸ್ ವಾಯ್ಸಲ್ಲಿ ಖಂಡಿತ ನೀವು ಶೇರ್ ಮಾಡ್ಕೊಳ್ಳಿ. ಸೊ ಈ ದಿನ ಎಪಿಸೋಡ್ನಲ್ಲಿ ನಾನು ಪಾಸಿಟಿವ್ ಅಫರ್ಮೇಷನ್ಸ್ ಹೇಳಿದೆ. ಹೀಗೆ ಪ್ರತಿ ವಾರನೂ ಕೂಡ ಬಂದು ನಾನು ಒಂದು ವಾರಕ್ಕಾಗುವಷ್ಟು ಪಾಸಿಟಿವ್ ಅಫರ್ಮೇಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಿಮಗೆ ಈ ಎಪಿಸೋಡ್ ಹೇಗೆ ಅನ್ನಿಸ್ತು, ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನಾನು ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ತಾ ಇರೋದು, ಅದನ್ನು ಖಂಡಿತ ನನ್ನ ಜೊತೆ ಶೇರ್ ಮಾಡಿ. ಮತ್ತೆ ನಾನು ನಿಮ್ಮನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.